ಏನ್ ಮಾಡ್ತೀಯ? ನಮ್ಮ ಮನೆ ದೇವ್ರು ಆಂಜನೇಯ. ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೆ. ಕೊಡ್ತಾ ಇರ್ತೀವಿ, ಇಸ್ಕೊತಾ ಇರ್ಬೇಕಷ್ಟೇ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನೆಲ್ ಮಾರುತಿ ಶೀಪ್ ಅಂಡ್ ಗೋಟ್ ಫಾರ್ಮ್ ತಾವರೆಕೆರೆ. ಇವತ್ತಿನ ವಿಡಿಯೋ ವಿಷಯ ಬಂದು ಮೇಕೆ ಸಾಕಾಣಿಕೆ, ಅದರಲ್ಲೂ ಗಂಡು ಮೇಕೆಗಳು ಓತಗಳ ಸಾಕಾಣಿಕೆ, ನಿರ್ವಹಣೆ ಮತ್ತೆ ಅದರ ಆಹಾರ ಕ್ರಮ ಏನಿರುತ್ತೆ ಅನ್ನೋದನ್ನ ನೋಡೋಣ. ಈಗ ಆಹಾರ ಕ್ರಮ ಅಂತಿದ್ದಂಗೆನೆ ಯೂಶಲಿ ತುಂಬಾ ಜನ ಏನ್ ಕೇಳ್ತೀರಾ ಅಂದ್ರೆ, ಏನ್ ಮೇವು ಕೊಡ್ತೀರಾ ನಿಮ್ ಮರಿಗಳಿಗೆ ಅಂತ ಕೇಳ್ತೀರಾ. ಈಗ ಸಾಮಾನ್ಯವಾಗಿ ಎಲ್ಲ ಏನ್ ಮೇವು ಕೊಡ್ತೀರಾ ಮತ್ತೆ ನಾವ್ ಏನ್ ಕೊಡ್ತೀವಿ ಅದಕ್ಕೆ ಏನಂತ ವ್ಯತ್ಯಾಸ ಇರೋದಿಲ್ಲ. ವ್ಯತ್ಯಾಸ ಏನು ಅಂತ ಅಂದ್ರೆ, ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಯಾವ ಟೈಮಲ್ಲಿ ಏನ್ ಕೊಡ್ಬೇಕು ಮತ್ತೆ ಒಂದು ಸಮತೋಲಿತ ಆಹಾರ ಅಂದ್ರೆ ಬ್ಯಾಲೆನ್ಸ್ ಡಯಟ್ ಫುಡ್ ನ ನಾವು ರೂಢಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಈಗ ಸಮತೋಲಿತ ಆಹಾರ ಕ್ರಮ ಅಂತ ಅಂದ್ರೆ ಮರಿಗಳಿಗೆ ಬೇಕಾಗಿರೋ ಎಲ್ಲಾ ಪೋಷಕಾಂಶಗಳನ್ನ ಒಂದು ಪ್ರಮಾಣದಲ್ಲಿ ಕೊಡೋದನ್ನ ಸಮತೋಲಿತ ಆಹಾರ ಕ್ರಮ. ಸೊ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಪ್ರತಿಯೊಂದನ್ನು ಒಂದು ರೇಷದಲ್ಲಿ ಕೊಡ್ಬೇಕಾಗತ್ತೆ. ಸೊ ಇದೇ ಆಹಾರದ ಬಗ್ಗೆ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗ್ತೀವಿ ಅಂತ ಅಂದ್ರೆ, ಆಹಾರದಲ್ಲಿ 3 ವಿಧ ಇರುತ್ತೆ: ಒಣಮೇವು, ಹಸಿಮೇವು ಮತ್ತೆ ಕೈ ತಿಂಡಿಗಳು. ನಾವ್ ಯಾವ ರೀತಿ ಪ್ರತಿದಿನ ಮೇವು ಕೊಟ್ಕೊಂಡ್ ಬರ್ತೀವಿ ಮರಿಗಳನ್ನೇ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಈಗ ಸಮತೋಲಿತ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್, ಮಿನರಲ್ಸ್ ಎಲ್ಲ ಬರುತ್ತೆ ಅಂತ ಹೇಳಿದ್ವಿ. ಸೊ ಇದೆಲ್ಲ ಯಾವ್ದ್ರಲ್ಲಿ ಸಿಗುತ್ತೆ? ಈಗ ಒಂದೊಂದೇ ನೋಡೋಣ. ಈಗ ಕಾರ್ಬೋಹೈಡ್ರೇಟ್ಸ್ ಬಂದು ಹೆಚ್ಚಿನದಾಗಿ ನಮ್ಗೆ ದವಸಗಳಲ್ಲಿ ಸಿಗುತ್ತೆ. ಅಂದ್ರೆ ರಾಗಿ, ಜೋಳ, ನವಣೆ, ಸಜ್ಜೆ ಈ ತರ ಒಂದು ಧಾನ್ಯ ಇರತ್ತಲ್ಲ, ಏಕದಳ, ಈ ಮೋನೋಕಾಟ್ ಅಂತ ಹೇಳ್ತೀವಿ, ಇದ್ರಲ್ಲಿ ಜಾಸ್ತಿ ಸಿಗತ್ತೆ. ಸೊ ನಾವು ರಾಗಿ ಹುಲ್ ಕೊಡೋದ್ರಿಂದ ಅಥವಾ ಜೋಳದ ಗಡ್ಡಿ ಎಲ್ಲ ಕೊಡ್ತೀರಾ, ಇದರಿಂದ ಮರಿಗಳಿಗೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಸಿಗುತ್ತೆ. ಮರಿಗಳ ಬೆಳವಣಿಗೆಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದೇ ಕಾರ್ಬೋಹೈಡ್ರೇಟ್ಸ್. ದವಸಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಸಿಗತ್ತೆ. ನೆಕ್ಸ್ಟ್ ಅದೇ ಪ್ರೋಟೀನ್ ಬರ್ತೀವಿ ಅಂತ ಅಂದ್ರೆ, ಪ್ರೋಟೀನ್ ಮಾಂಸಗಳ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡೋದೇ ಪ್ರೋಟೀನ್. ಸೊ ಆದಷ್ಟು ನಾವು ಪ್ರೋಟೀನ್ ಯುಕ್ತ ಆಹಾರನ ಜಾಸ್ತಿ ಕೊಡ್ಬೇಕಾಗತ್ತೆ ಮರಿಗಳಿಗೆ. ಈ ಪ್ರೋಟೀನ್ ಯಾವ್ದ್ರಲ್ಲಿ ಸಿಗತ್ತೆ ಅಂತ ಅಂದ್ರೆ, ಕಾಳುಗಳಲ್ಲಿ, ದ್ವಿದಳ ಧಾನ್ಯಗಳು, ಡೈಕಾಟ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಕಾಳುಗಳು ಅಂದ್ರೆ ಯಾವ್ದೇ ಒಂದು ಕಡಲೆಕಾಳೆ ಆಗ್ಲಿ, ಹುರುಳಿಕಾಳೆ ಆಗ್ಲಿ, ಈ ಕಾಳುಗಳನ್ನ ಸಿಪ್ಪೆ ತೆಗೆದ್ರೆ ಅದು 2 ಭಾಗ ಆಗುತ್ತೆ. ಅದರಲ್ಲಿ 2 ದಳ ಅಂತ. ಸೊ ದ್ವಿದಳ ಧಾನ್ಯಗಳು ಅಂತ ಹೇಳ್ತೀವಿ, ಡೈಕಾಟ್ ಅಂತ. ಇದರಲ್ಲಿ ತುಂಬಾ ಪ್ರೋಟೀನ್ ಅನ್ನು ತುಂಬಾ ಜಾಸ್ತಿ ಸಿಗತ್ತೆ. ಪ್ರೋಟೀನ್ ಯುಕ್ತ ಆಹಾರನ ನಾವು ಮರಿಗಳಿಗೆ ಜಾಸ್ತಿ ಕೊಟ್ಕೊಂಡು ಬಂದಷ್ಟು ಮರಿಗಳಲ್ಲಿ ಮಾಂಸಖಂಡಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ ಮತ್ತೆ ವೆಯ್ಟ್ ಜಾಸ್ತಿ ಆಗುತ್ತೆ. ನೋಡಿ, ಮರಿಗಳನ್ನ ತುಂಬಾ ಬೇರೆ ಬೇರೆ ರೀತಿನಲ್ಲಿ ಸಾಕ್ತೀರಾ ಅಂದ್ರೆ, ಬರೀ ಹಸಿರು ಮೇವೆ ಕೊಟ್ಕೊಂಡು ಸಾಕುವಂಥದ್ದು ಅಥವಾ ಬರೀ ಹೊರಗಡೆ ಮೇಯಿಸ್ಕೊಂಡೇನೆ ಸಾಕುವಂಥದ್ದು, ಅದೆಲ್ಲಾನು ಇರತ್ತೆ. ಆದ್ರೆ ಒಂದು ಕಡಿಮೆ ಪೀರಿಯಡ್ ಅಲ್ಲಿ ಮರಿಗಳನ್ನ ತುಂಬಾ ಚೆನ್ನಾಗಿ ಬೆಳವಣಿಗೆ ಮಾಡ್ಬೇಕು ಅನ್ನೋದಾದ್ರೆ ಈ ತರ ಒಂದು ಸಮತೋಲಿತ ಆಹಾರ ಕ್ರಮನ ನಾವು ರೂಢಿಸ್ಕೋಬೇಕು. ನಾವ್ ಯಾವ ರೀತಿಯಲ್ಲಿ ಆಹಾರ ಕೊಡ್ತೀವಿ ಬೆಳಗಿಂದ ಸಂಜೆವರೆಗೂ ಅನ್ನೋದ್ರದ್ದು ಡೀಟೇಲ್ ಮಾಹಿತಿ ಕೊಡ್ತೀನಿ. ಸೊ ನಾವು ಈಗ ನಡೀತಾ ಇರೋದು ಓತಗಳ ಬ್ಯಾಚ್ ನಡೀತಾ ಇದೆ, ಗಂಡು ಮೇಕೆಗಳದು. ಸೊ ನಾವು ಇದಕ್ಕೆ 4 ಟೈಮ್ ಮೇವು ಕೊಡ್ತೀವಿ. ಸೊ ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡೋದೇ ಕೈ ತಿಂಡಿ ಕೊಡೋದ್ರಿಂದ ಸುಮಾರು ರಾತ್ರಿ ಇಡೀ 8ರಿಂದ 10 ಅವರ್ ಮರಿಗಳಿಗೆ ಖಾಲಿ ಹೊಟ್ಟೆ ಇರತ್ತೆ. ಸೊ ಹಂಗಾಗಿ ಫಸ್ಟ್ ಮೀಲ್ ನಾವು ಒಂದು ಒಳ್ಳೆ ಮೀಲ್ನೇ ಕೊಡ್ಬೇಕಾಗತ್ತೆ. ಸೊ ಹಂಗಾಗಿ ನಾವು ಮೊದ್ಲೇ ಕೈ ತಿಂಡಿ ಕೊಡ್ತೀವಿ. ಕೈ ತಿಂಡಿನಲ್ಲಿ ಜೋಳ ಮತ್ತೆ ಹಿಂಡಿನ ಮಿಶ್ರಣ ಮಾಡ್ಕೊಂಡು, ಅಂದ್ರೆ ಈಗ 3/4 ಭಾಗ ಜೋಳಕ್ಕೆ 1/4 ಭಾಗ ಹಿಂಡಿ, ಈ ರೇಷಿಯೋದಲ್ಲಿ ಮಿಕ್ಸ್ ಮಾಡಿ ಒಂದ್ ಮರಿಗೆ 250ರಿಂದ 300 ಗ್ರಾಮ್ ಬರೋ ಅಷ್ಟು ತಿಂಡಿ ಕೊಡ್ತೀವಿ. ನಾವಿಲ್ಲಿ ಬಳಸ್ತಾ ಇರೋದು ಕಡಲೆ ಬೀಜದ ಹಿಂಡಿ. ಕಡಲೆ ಬೀಜದಲ್ಲಿ ಬೇಕಾಗಿರೋ ಪ್ರೋಟೀನ್ ಜೊತೆಗೆ ಆಯಿಲ್ ಕಂಟೆಂಟ್ ಕೂಡ ಸಿಗುತ್ತೆ. ಹಿಂಡಿ ಎಲ್ಲನೂ ಸಣ್ಣದಾಗಿ ಚೂರು ಮಾಡಿಕೊಂಡು ಜೋಳದ ಜೊತೆ ಚೆನ್ನಾಗಿ ಬೆರೆಸ್ಕೊಬೇಕು. ನಾವಿಲ್ಲಿ ಇದೇ ಜೋಳಕ್ಕೇ ಲಿವರ್ ಟಾನಿಕ್ನ ಮಿಕ್ಸ್ ಮಾಡಿಬಿಡ್ತೀವಿ. ಒಂದು ಮರಿಗೆ 10 ml ಬರೋ ಥರ ಲಿವರ್ ಟಾನಿಕ್ ಕೊಡಬೇಕಾಗತ್ತೆ. ಇದ್ರ ಜೊತೆಗೇ ಮಿನರಲ್ ಸಪ್ಲಿಮೆಂಟ್ ಅಂದರೆ ಖನಿಜ ಮಿಶ್ರಣ, ಇದು ಒಂದು ಪೌಡ್ರ್ ಫಾರ್ಮಲ್ಲಿ ಇರುತ್ತೆ. ಇದನ್ನು ಸೇರಿಸಿ ಲಿವರ್ ಟಾನಿಕ್ ಮತ್ತು ಮಿನರಲ್ ಮಿಕ್ಸ್ಚರ್ ಎಲ್ಲನೂ ಕ್ಲೀನಾಗಿ ಎಲ್ಲದಕ್ಕೂ ಸೇರೋ ಹಾಗೆ ಚೆನ್ನಾಗಿ ಕಲಿಸ್ಕೊಬೇಕು. ಲಿವರ್ ಟಾನಿಕ್ ಮತ್ತು ಮಿನರಲ್ ಮಿಕ್ಸ್ಚರ್ನ ದಿನದಲ್ಲಿ 1 ಟೈಮ್ ಕೊಟ್ಟರೆ ಸಾಕಾಗುತ್ತೆ. ಇವಾಗ ಬೆಳಗಿನ ತಿಂಡಿಗೆ ನಾವು ಕೊಡ್ತಾ ಇದ್ದೀವಿ, ಸಂಜೆಗೆ ಇದೇ ತಿಂಡಿ ಕೊಡ್ತೀವಿ. ಆದರೆ ಇದಕ್ಕೆ ಏನು ಟಾನಿಕ್ ಆಗಲಿ ಅಥವಾ ಖನಿಜ ಮಿಶ್ರಣ ಆಗಲಿ ಏನೂ ಹಾಕೋದಿಲ್ಲ, ದಿನಕ್ಕೆ 1 ಸರಿ ಕೊಟ್ಟರೆ ಸಾಕು. ಹಾಗೆ ಲಿವರ್ ಟಾನಿಕ್ನ ಪ್ರತಿದಿನ ಕೊಡ್ಬೋದು, ತೊಂದರೆ ಏನಿಲ್ಲ. ಆದರೆ ನಾವು ಈಗ ಮರಿಗಳೆಲ್ಲ ತಿಂಡಿಗೆ ಸೆಟ್ ಆಗಿರೋದ್ರಿಂದ ದಿನ ಬಿಟ್ಟು ದಿನ ಕೊಡ್ತಾ ಇದ್ದೀವಿ. ಮಿನರಲ್ ಮಿಕ್ಸ್ಚರ್ ಡೈಲಿ ಕೊಡಬೇಕಾಗತ್ತೆ. ನೀವು ಮೇವು ಹಾಕೋವಾಗ ಪ್ರತಿ ಸರಿ ಕೂಡ ಫೀಡರ್ ಕ್ಲೀನ್ ಮಾಡಿನೇ ಕೊಡಬೇಕಾಗತ್ತೆ. ಹಿಂದಿನ ಸರಿದು ಏನು ಊಟ ಉಳಿದಿರುತ್ತೆ ಅದನ್ನು ಎಲ್ಲ ಕ್ಲೀನ್ ಮಾಡಿ, ಫೀಡರ್ ಕ್ಲೀನ್ ಮಾಡಿನೇ ಮೇವು ಹಾಕಬೇಕು. ಮತ್ತು ನೀರು ಕೂಡ ಅಷ್ಟೇ, ಪ್ರತಿ ಸರಿ ಮೇವು ಹಾಕ್ದಾಗಲೂ ಕೂಡ ನೀರು ಚೇಂಜ್ ಮಾಡಲೇಬೇಕಾಗತ್ತೆ. ನೀರು ಉಳಿದಿದೆ ಅಂತ ಅಂದ್ಬಿಟ್ಟು ಅದೇ ನೀರನ್ನ ಬಿಟ್ಟು ಹೋಗೋಂಗಿಲ್ಲ. ಯಾಕಂದರೆ ಒಂದು ಸರಿ ಅದು ನೀರು ಕುಡ್ದು ಅದರಲ್ಲೆಲ್ಲ ಸ್ವಲ್ಪ ಏನಾದರೂ ಗಲೀಜು ಬಿತ್ತು ಅಂತ ಅಂದರೆ ಅದರ ಸ್ಮೆಲ್ಲಿಗೆ ಮತ್ತೆ ಇನ್ನೊಂದು ಸರಿ ಮರಿಗಳು ನೀರು ಕುಡಿಯೋಲ್ಲ. ಮತ್ತು ಈ ಬ್ಯಾಚ್ ಶುರುನಲ್ಲಿ ನಾವು ಒಂದು ನೋಟಿಸ್ ಮಾಡಿದ್ದೇನು ಅಂತ ಅಂದರೆ, ಹೊಸ್ದಾಗಿ ಮರಿಗಳು ಬಂದಾಗ ಆ ಮರಿಗಳು ಏನು ಮಾಡ್ತಿದ್ವು ಅಂದರೆ ಬರೀ ಜೋಳ ಮಾತ್ರ ಹಾಯ್ಕೊಂಡು ತಿಂತಾಯಿದ್ವು, ಹಿಂಡಿ ಎಲ್ಲ ಹಂಗಂಗೆ ಬಿಟ್ಬಿಡ್ತಾಯಿತ್ತು. ಬಟ್ ಆದರೆ ಹಿಂಡಿ ಅಂತೂ ಮರಿಗಳಿಗೆ ರೂಢಿ ಮಾಡಲೇಬೇಕಿತ್ತು.
ಅದಕ್ಕೆ ನಾವೇನು ಮಾಡ್ಕೊಂಡ್ವಿ ಅಂದರೆ ಸ್ವಲ್ಪ ನೀರಲ್ಲಿ ಹಿಂಡಿನ ಒಂದು 2 ಹಿಡಿಯಷ್ಟು ಹಿಂಡಿನ ಹಾಕಿ ನೆನೆಸ್ಬಿಡೋದು. ಒಂದು 10-15 ನಿಮಿಷ ನೆಂದರೆ ಸಾಕಾಗತ್ತೆ. ಅದೆಲ್ಲ ನೆಂದು ಚೆನ್ನಾಗಿ ಮೆತ್ತಗಾದ್ಮೇಲೆ ಅದನ್ನು ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು ನೀರಲ್ಲಿ. ಆ ನೀರನ್ನ ಮರಿಗಳಿಗೆ ಕುಡಿಯೋಕ್ಕೆ ಕೊಟ್ಟರೆ ಮರಿಗಳು ಚೆನ್ನಾಗಿ ನೀರು ಕುಡಿಯುತ್ತೆ. ನೀರು ಕುಡ್ದಂಗೆ ಆಗುತ್ತೆ ಮತ್ತು ಅದ್ರ ಜೊತೆ ಹಿಂಡಿನೂ ಸೇರಿದಂಗೆ ಆಗುತ್ತೆ. ಮೊದಲು ಈ ಥರ ಕೊಟ್ಟಾಗ ಯಾವುದು ಕುಡಿತಾನೇ ಇರಲಿಲ್ಲ, ತುಂಬ ಕಡಿಮೆ ಕುಡಿತಾ ಇದ್ದಿದ್ದು. ಅಂದರೆ ಇವಾಗ ಕುಡಿಯೋ ನೀರು ಇಡೋಕ್ಕೆ ಮುಂಚೆ ಈ ನೀರು ಕೊಟ್ಟರೆ ಹೆಂಗೂ ನೀರು ಬೇಕಾಗಿರುತ್ತೆ. ಆವಾಗ ಏನು ಮಾಡುತ್ತೆ, ಈ ನೀರನ್ನ ಕುಡ್ಕೊಂಡು ಹಿಂಡಿ ನೀರಿಗೆ ರೂಢಿ ಆಗುತ್ತೆ. ಬೆಳಗ್ಗೆ 7 ಗಂಟೆ 8 ಗಂಟೆಗೆ ನಾವು ತಿಂಡಿ ಕೊಡ್ತೀವಿ ಅಂತ ಅಂದ್ರೆ ಒಂದು 4 ಅವರ್ ಗ್ಯಾಪ್ ಕೊಟ್ಟು 11 ಅಥವಾ 12 ಗಂಟೆನಲ್ಲಿ ಒಂದು ಹಸಿ ಮೇವು ಕೊಡ್ತೀವಿ. ಹಸಿ ಮೇವಲ್ಲಿ ನಾವು ಚೊಗಚೆ, ಸುಬಾಬುಲ್ಲ ಅಥವಾ ನೀವೇನ್ ಮೇವಿನ ಬೆಳೆಗಳು ಹಾಕೊಂಡಿರ್ತೀರಾ ಅದನ್ನೆಲ್ಲನೂ ಹಸಿ ಮೇವು ಕೊಡ್ಬೋದು. ಯಾಕಂದ್ರೆ ಇದು ಮೇಕೆಗಳ ಸಾಕಾಣಿಕೆ ವಿಡಿಯೋ ಆಗಿರೋದ್ರಿಂದ ಮೇಕೆ ದೇಹ ರಚನೆಗೂ ಕುರಿಗಳ ದೇಹ ರಚನೆಗೂ ಕೆಲವೊಂದು ಸ್ಲೈಟ್ ಆಗಿ ಡಿಫ್ರೆನ್ಸ್ ಇರೋದ್ರಿಂದ ಕುರಿ ಸಾಕಾಣಿಕೆ ಮತ್ತೆ ಮೇಕೆ ಸಾಕಾಣಿಕೆನಲ್ಲೂ ಕೂಡ ಕೆಲವೊಂದು ವ್ಯತ್ಯಾಸ ನಾವು ಮಾಡ್ಕೋಬೇಕಾಗತ್ತೆ. ಕುರಿಗೆ ನೀವು ಆಲ್ರೆಡಿ ನೋಡ್ದಂಗೆ ನನ್ನ ಚಾನೆಲ್ ಅಲ್ಲಿ ಕೂಡ ವಿಡಿಯೋ ಇದೆ. ಅದು ಕುರಿ ಸಾಕಾಣಿಕೆಗೆ ಬರೀ ಡ್ರೈ ಪೌಡರ್ ಅಂದ್ರೆ ಬರೀ ಒಣಮೇವನ್ನೇ ಕೊಟ್ಕೊಂಡು ಕುರಿ ಸಾಕಾಣಿಕೆ ಮಾಡುವಂಥದ್ದು. ಆದ್ರೆ ಮೇಕೆಗಳಲ್ಲಿ ನಾವು ಒಂದ್ ಟೈಮ್ಗಾದ್ರೂ ಹಸಿ ಮೇವನ್ನ ಆಡ್ ಮಾಡ್ಕೊಬೇಕಾಗತ್ತೆ. ಇಲ್ಲ ನಿಮ್ಗೆ ಹಸಿರು ಮೇವು ಯಾವ್ದು ನಾವು ಕೊಡೋದಕ್ಕೆ ಆಪ್ಷನ್ ಇಲ್ಲ ಅಂತ ಅಂದ್ರೆ ಬೆಸ್ಟ್ ಆಪ್ಷನ್ ಏನು ಅಂತಂದ್ರೆ ಹೈಡ್ರೋಫೋಬಿಕ್ ಬೆಸ್ಟ್ ಫುಡ್ ನಾ ಹೇಳ್ತಾ ಇದ್ದೀನಿ. ಸೊ ಹೈಡ್ರೋಫೋಬಿಕ್ ಅಲ್ಲಿ ನೀವು ನೋಡಿರೋ ಹಾಗೆ ಜೋಳದಲ್ಲಿ ಮಾಡ್ತಾ ಇರೋದು ನಾವು ಹೈಡ್ರೋಫೋಬಿಕ್ ನ. ಅದರಲ್ಲಿ ಎಲೆ ಮತ್ತೆ ಧಾನ್ಯ, ಜೋಳ ಮತ್ತೆ ಅದರದ್ದು ಬೇರು ಕೂಡ ಇರತ್ತೆ. ಸೊ ಈ ಮೂರು ಕೂಡ ನಾವು ಮರಿಗಳಿಗೆ ಕಂಪ್ಲೀಟ್ ಆಗಿ ಸಿಗ್ತಾ ಇರೋದ್ರಿಂದ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಹೈಡ್ರೋಫೋಬಿಕ್ ಬೆಸ್ಟ್ ಫುಡ್ ಅಂತ ಹೇಳ್ತೀನಿ. ಈಗ ಬೆಳಗ್ಗೆ ತಿಂಡಿ ಕೊಟ್ವಿ, ಅದ್ರ ಮಧ್ಯದಲ್ಲಿ ಹಸಿ ಮೇವು ಕೊಡ್ತೀವಿ, ಮತ್ತೆ ಸಂಜೆಗೆ ತಿಂಡಿ ಕೊಡ್ತೀವಿ. ಜೋಳ ಮತ್ತೆ ಹಿಂಡಿನ ಮಿಕ್ಸ್ ಮಾಡಿ ಕೊಡ್ತೀವಿ. ಈಗ ನೋಡಿ ಯಾವ ಪ್ರಮಾಣದಲ್ಲಿ ಕೊಡ್ಬೇಕು ಅಂತಂದ್ರೆ ನಾವು ಯೂಶಲಿ 200 ಗ್ರಾಮಿಂದ ಶುರು ಮಾಡ್ತೀವಿ. ಯಾಕಂದ್ರೆ ಮರಿ ತೂಕ ನೋಡ್ಕೊಂಡು, ಈಗ ಮರಿ ಒಂದ್ 20 kg ಒಳಗಡೆ ಇತ್ತು ಅಂತ ಅಂದ್ರೆ ಒಂದ್ 200 ಗ್ರಾಮಿಂದ ಸ್ಟಾರ್ಟ್ ಮಾಡ್ಕೊಂಡು ಬರ್ತೀವಿ. ಯಾಕಂದ್ರೆ ಮರಿಗೆ ಅದೆಲ್ಲಾನು ಸೆಟ್ ಆಗ್ಬೇಕು. ಬೇರೆ ಇನ್ನೇನಾದ್ರೂ ನೀವು ಮಿಕ್ಸ್ ಮಾಡ್ತೀನಿ ಅನ್ನೋದಾದ್ರೆ ಮಾಡ್ಕೊಬಹುದು. ಯಾಕಂದ್ರೆ ಇವಾಗ ನಾನು ಹೇಳಿರೋ ಬ್ಯಾಲೆನ್ಸ್ ಡಯಟ್ ಪ್ರಕಾರ ಇಷ್ಟು ನಮ್ಗೆ ಸಾಕಾಗತ್ತೆ. ಇನ್ ಮಿಕ್ಕಿದ್ ಏನೇ ಬೇಕು ಅನ್ನೋದಾದ್ರೂ ಎಲ್ಲ ನಾವು ಆಹಾರದಲ್ಲೇ ಪೂರೈಕೆ ಮಾಡ್ಕೊತಾ ಇದೀವಿ. ಇನ್ನು ನಿಮ್ಗೆ ಆಡ್ ಮಾಡ್ಕೊಂತೀವಿ ಅಂತ ಅಂದ್ರೆ ಅದು ಒಂದು ಖರ್ಚೊಂದು ಬರತ್ತೆ. ಮತ್ತೆ ಅಷ್ಟು ಫುಡ್ನು ಕೂಡ ಅಷ್ಟು ಮೇವ್ನು ಅದು ಅರ್ಗಿಸ್ಕೊಬೇಕಾಗತ್ತೆ. ಜೋಳ ಮತ್ತೆ ಹಿಂಡಿ ರೂಢಿ ಮಾಡಿರೋರು ಮಾಡಿರ್ತಾರೆ, ಇಲ್ಲ ಅಂತ ಅಂದ್ರೆ ಅದು ರೂಢಿ ಇರೋದಿಲ್ಲ ತಿನ್ನೋದಕ್ಕೆ. ಸೊ ನಾವ್ ಒಂದೇ ಸರಿ ಎಲ್ಲ ಚೆನ್ನಾಗಿ ತಿನ್ನೋ ಅಷ್ಟು ಕೊಟ್ಬಿಡ್ತೀವಿ ಅಂತ ಅಂದ್ರೆ ಅವಾಗ ಅದಕ್ಕೆಲ್ಲ ಸ್ವಲ್ಪ ಹೊಟ್ಟೆನಲ್ಲಿ ಪ್ರಾಬ್ಲಮ್ ಆಗೋದು, ಇಂಡೈಜೆಷನ್ ಆ ತರದ ತೊಂದರೆ ಎಲ್ಲ ಬರುತ್ತೆ. ಸೊ ಹಂಗಾಗಿ ನಾವು ಸ್ವಲ್ಪನೇ ಕೊಟ್ಕೊಂಡು ರೂಢಿ ಮಾಡ್ಕೊಬೇಕು. ಅಂದ್ರೆ ಇವಾಗ ಎಷ್ಟು ಕೊಡ್ತೀವಿ ಅದಕ್ಕೆ 3/4 ಭಾಗದಷ್ಟು ಜೋಳ, 1/4 ಭಾಗದಷ್ಟು ಹಿಂಡಿ ಕೊಟ್ಕೊಂಡ್ರೆ ಸಾಕಾಗತ್ತೆ. ಆಮೇಲೆ ಮರಿ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಇದೆ ಅಂತ ಅಂದಾಗ ಆಮೇಲೆ ನೀವು ಸ್ವಲ್ಪ ಸ್ವಲ್ಪ ಕ್ರಮೇಣವಾಗಿ ಜಾಸ್ತಿ ಮಾಡ್ಕೊಬಹುದು. ಅಂದ್ರೆ ಮರಿಗಳದ್ದು ಬಾಡಿ ವೇಟ್ ಎಷ್ಟಿದೆ ನೋಡ್ಕೊಂಡು ಅಷ್ಟು ತಿಂಡಿ ಕೊಟ್ಕೊಂಡ್ ಬರ್ಬೇಕಾಗತ್ತೆ. 200-300 ಗ್ರಾಮ್ ಅಂದ್ರೆ ಅಷ್ಟು ಸಾಕಾಗತ್ತೆ. ಯಾಕಂದ್ರೆ 2 ಟೈಮ್ ಕೊಡೋದ್ರಿಂದ 300 ಅಂತಂದ್ರೆ 600 ಗ್ರಾಮ್ ತಿಂಡಿ ಒಂದ್ ದಿನಕ್ಕೆ 600 ಗ್ರಾಮ್ ಕೈ ತಿಂಡಿ ತಿಂತಾ ಇದೆ ಮರಿ ಅಂತ ಅಂದ್ರೆ ಅಷ್ಟು ಸಾಕಾಗತ್ತೆ. ಅದು ಅಷ್ಟು ತಿಂದದ ಜೀರ್ಣ ಮಾಡ್ಕೊಂತಾ ಇದೆ ಅಂತ ಅಂದ್ರೆ ಅದು ಹೆಲ್ತ್ ಮತ್ತೆ ಗಟ್ಟು ಚೆನ್ನಾಗಿದೆ ಅಂತಾನೆ ಅರ್ಥ. ರಾತ್ರಿ ಮೇವು ಬಂದು ಒಣಮೇವು ಕೊಡೋದು. ಸೊ ಈಗ ಒಣಮೇವು ರಾತ್ರಿಗೆ ಏನು ಕೊಡ್ತೀವಿ ಅಂತ ಅಂದ್ರೆ ಒಣಮೇವಲ್ಲಿ ಅದು ತುಂಬಾ ಮೆಲ್ಕ್ ಹಾಕೋದಕ್ಕೆ ಟೈಮ್ ಸಿಗತ್ತೆ. ಇವತ್ ನೈಟ್ 8 ಗಂಟೆಗೆ ನಾವು ಲಾಸ್ಟ್ ಮೇವು ಕೊಡ್ತಿದೀವಿ ಅಂತಂದ್ರೆ ನಾಳೆ ಬೆಳಗ್ಗೆ 8 ಗಂಟೆಗೆನೆ ನಾವು ಕೊಡೋದು. ಅಲ್ಲಿವರೆಗೂ 10ರಿಂದ 12 ಅವರ್ ಅಂತೂ ಗ್ಯಾಪ್ ಆಗುತ್ತೆ. ಸೊ ಅಷ್ಟು ಟೈಮು ಅವಕ್ಕೆ ಸ್ಟಾರ್ವಿಂಗ್ ಆಗ್ಬಾರ್ದು. ಸೊ ಹಂಗಾಗಿ ಒಣಮೇವು ಕೊಟ್ರೆ ಅದು ತುಂಬಾ ಹೊತ್ತು ಮೆಲ್ಕ್ ಹಾಕಕ್ ಸಮಯ ಸಿಗತ್ತೆ. ಸುಮಾರು ಜನ ಕೇಳ್ತಾ ಇರ್ತಾರೆ ವಿಡಿಯೋದಲ್ಲಿ ನೋಡ್ದಾಗೆಲ್ಲಾನು, ಏನು ಒಣಮೇವು ಕೊಡ್ತಾ ಇದ್ದೀರಾ ಅಂತ ಅನ್ಬಿಟ್ಟು. ಹೌದು, ಖಂಡಿತವಾಗ್ಲೂ ಒನ್ ಟೈಮ್ ಆದ್ರೂ ನೀವು ಒಣಮೇವು ಕೊಡ್ಲೇಬೇಕಾಗತ್ತೆ ಮರಿಗಳಿಗೆ. ಹಸಿ ಮೇವು ಒಣಮೇವು ಏನ್ ವ್ಯತ್ಯಾಸ ಬರುತ್ತೆ ಅಂತ ಅಂದ್ರೆ ನೋಡಿ, ಈಗ ಹಸಿ ಮೇವು ಕೊಡೋದು ತಪ್ಪಲ್ಲ, ಒಣಮೇವು ಕೊಡೋದು ತಪ್ಪಲ್ಲ. ಈ ಎರಡು ಬ್ಯಾಲೆನ್ಸ್ ಆಗಿ ಕೊಟ್ರೇನೆ ಅದು ಬ್ಯಾಲೆನ್ಸ್ ಡಯಟ್ ಫುಡ್ ಆಗೋದು. ಹಸಿ ಮೇವಲ್ಲಿ ಏನಾಗತ್ತೆ ಅಂತ ಅಂದ್ರೆ ಈಗ ಹಸಿ ಮೇವು ಕೊಡ್ತೀವಿ, ಅದ್ರಲ್ಲಿ ಒಂದು 40% ಅಷ್ಟು ನೀರಿನ ಅಂಶನೇ ಇರತ್ತೆ. ಸೊ ಅದು 40% ನೀರಿನ ಅಂಶ ಅದು ಬರೀ ಯೂರಿನಲ್ಲೇ ಹೋಗತ್ತೆ. ಇನ್ 60% ಅಷ್ಟೇ ಅದಕ್ಕೆ ಮರಿಗಳಿಗೆ ತಿನ್ನಕ್ ಸಿಗತ್ತೆ. ಈಗ ಮರಿಗಳ ಆಹಾರನ ತಿಂದ್ಮೇಲೆ ಅದು ಮತ್ತೆ ಹೊಟ್ಟೆಯಿಂದ ತೆಗೆದ್ಬಿಟ್ಟು ಮೆಲ್ಕ್ ಹಾಕತ್ತೆ. ಅದು ಎಲ್ರಿಗೂ ಗೊತ್ತಿರೋದೇನೆ, ಅದನ್ನ ಚೀವಿಂಗ್ ದ ಕಡ್ ಅಂತ ಹೇಳ್ತೀವಿ. ಸೊ ಮರಿಗಳು ಈ ತರ ಮಾಡೋದ್ರಿಂದ ಏನ್ ಪ್ರಯೋಜನ ಅಂತ ಅಂದ್ರೆ ಅದು ಎಷ್ಟೊತ್ತು ಮೆಲ್ಕ್ ಹಾಕತ್ತೆ ಅಷ್ಟು ಅದ್ರ ಬಾಯಲ್ಲಿ ಸಲೈವಾ ಅಂದ್ರೆ ಎಂಜಿಲ್ ಪ್ರೊಡ್ಯೂಸ್ ಆಗ್ತಾ ಇರತ್ತೆ. ಸೊ ಈ ಎಂಜಿಲು ಅದಕ್ಕೆ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತೆ. ಸೊ ಹಂಗಾಗಿ ಮರಿಗಳಲ್ಲಿ ಯಾವುದೇ ಒಂದು ಡೈಜೆಷನ್ ಪ್ರಾಬ್ಲಮ್ ಬರೋದಿಲ್ಲ. ಇದು ಒಣಮೇವು ಕೊಟ್ಟಾಗ ತುಂಬಾ ಮೆಲ್ಕ್ ಹಾಕಕ್ಕೆ ಅದಕ್ಕೆ ಟೈಮ್ ಸಿಗತ್ತೆ. ಹಸಿ ಇರೋದ್ರಿಂದ ಅದು ತಿನ್ನುವಾಗ್ಲೇ ಆಲ್ಮೋಸ್ಟ್ ಅರ್ಧ ಎಲ್ಲಾನು ಅಗ್ದಿರತ್ತೆ. ಅದ್ ಮತ್ತೆ ತೆಗೆದು ಒಂದ್ 2 ಸರಿ ಮೆಲ್ಕ್ ಹಾಕೋ ಅಷ್ಟ್ರಲ್ಲಿ ಮತ್ತೆ ಅದಕ್ಕೇನು ಮೆಲ್ಕ್ ಹಾಕಕ್ ಸಿಗೋದಿಲ್ಲ. ಸೊ ಹಂಗಾಗಿ ಒಣಮೇವ್ನ ಯಾರು ಕೊಡ್ತಾ ಇಲ್ಲ, ನೀವ್ ಒಂದ್ಸರಿ ಹಾಕ್ ನೋಡಿ. ಸೊ ಮರಿಗಳಲ್ಲಿ ಯಾವ ರೀತಿ ಬಿಗಿ ಬರತ್ತೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ.
ಇವಾಗ ನಾವು ಟೆಸ್ಟ್ ಮಾಡಿ ನೋಡಿರೋದ್ರಲ್ಲಿ ಬರೀ ಹಸಿಮೇವು ಕೊಟ್ಕೊಂಡೆ ಮತ್ತೆ ಆ ಹಸಿ ಒಣ ಎರಡು ಮಿಕ್ಸ್ ಮಾಡಿ ಕೊಟ್ಟಿರೋದ್ರಲ್ಲಿ ಯಾವ ಮರಿಗಳಿಗೆ ಜಾಸ್ತಿ ಒಣಮೇವು ಕೊಟ್ಟಿದೀವಿ ಆ ಮರಿಗಳಲ್ಲಿ ಒಂದು ಬಾಡಿ ತುಂಬಾನೇ ಗಟ್ಟಿ ಇರತ್ತೆ, ಒಂದ್ ಮಾಂಸಖಂಡಗಳಲ್ಲೂ ಕೂಡ ತುಂಬಾ ಶಕ್ತಿಯುತವಾಗಿರತ್ತೆ. ಮತ್ತೆ ಇವಾಗ ನಾವ್ ಏನ್ ಕೊಟ್ವಿ ಆಹಾರನ ಅದೇ ನೀವು ಕೊಡಕ್ ಆಗೋದಿಲ್ಲ ಅಂತಂದ್ರೆ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಬಹುದು. ಈಗ ಮೇವಿನ ಬೆಳೆ ಕೊಡ್ತಾ ಇದೀವಿ ಅಂತ ಅನ್ಕೊಳ್ಳಿ, ಚೊಗಚೆ ಅಗಸೆ ಸುಬಾಬೆಲ್ಲ ಏನೋ ಕೊಡ್ತಾ ಇದೀರಾ ಹಸಿ ಮೇವ್ಗೆ ಅಂತ ಅಂದ್ರೆ ನೀವು ಒಣಮೇವ್ಗೆ ರಾಗಿ ಹುಲ್ ಕೊಟ್ಕೊಬಹುದು. ಸೊ ಹಸಿ ಬಂದು ಡೈಕಾಟ್ ಆಗತ್ತೆ, ಅಂದ್ರೆ ದ್ವಿದಳ ಆಗತ್ತೆ, ರಾಗಿ ಬಂದು ಏಕದಳ ಆಗತ್ತೆ. ಸೊ ಅಲ್ಲಿಂದಲ್ಲಿ ಬ್ಯಾಲೆನ್ಸ್ ಆಗತ್ತೆ. ಇಲ್ಲ ನೀವು ಜೋಳದ ಕಡ್ಡಿ ಕೊಡ್ತಾ ಇದ್ರೆ, ಈಗ ಹಸಿ ಮೇವ್ ಹಾಕೋತಾರ ನೋಡಿ, ಜೋಳದ ಕಡ್ಡಿ ಎಲ್ಲಾನು ಕೊಡ್ತಾರೆ. ನೀವು ಜೋಳದ ಕಡ್ಡಿನೇ ನೀವು ಹಸಿ ಮೇವ್ ಕೊಡ್ತಾ ಇದೀರಾ ಅಂತ ಅಂದ್ರೆ ನೀವು ಒಣಮೇವಲ್ಲಿ ಹುರುಳಿ ಒಟ್ಟು ಅಥವಾ ಕಡಲೆಬಳ್ಳಿ ಈ ತರದನ್ನ ಡೈಕಾಟ್. ಸೊ ಅಲ್ಲಿ ಹಸಿ ಮೇವಿಗೆ ನೀವು ಏಕದಳ ಕೊಡ್ತಾ ಇದೀರಾ ಅಂತ ಅಂದ್ರೆ ನೀವು ಒಣಮೇವಲ್ಲಿ ದ್ವಿದಳ ಧಾನ್ಯಗಳನ್ನ ಕೊಟ್ಕೊಬಹುದು. ಒಂದ್ ಮೀಲಿಂದ ಇನ್ನೊಂದ್ ಮೀಲ್ಗೆ 4ರಿಂದ 5 ಅವರ್ ಗ್ಯಾಪ್ ಬರೋ ತರ ನೀವು ಪ್ಲಾನ್ ಮಾಡ್ಕೊಬೇಕಾಗತ್ತೆ. ಈಗ ಮರಿಗಳು ನಾವು ಹಾಕದಷ್ಟು ತಿಂತಾ ಇರತ್ತೆ, ಅದು ಏನ್ ಸಾಕು ಅಂತ ಅನ್ಬಿಟ್ಟು ಹೋಗಲ್ಲ. ಆದ್ರೆ ಅದ್ ತಿನ್ನತ್ತೆ ಅಂತ ಅನ್ಬಿಟ್ಟು ಎಷ್ಟು ತಿನ್ನೋವಷ್ಟು ನಾವು ಸುರಿದ್ ಬಿಡ್ತೀವಿ ಅಂತ ಅನ್ನೋದು ಆತರ ಎಲ್ಲ ಮಾಡಕ್ ಹೋಗ್ಬಾರ್ದು. ನೋಡಿ ಇವಾಗ ಒಂದ್ ರಾತ್ರಿನಲ್ಲಿ 1 ದಿನದಲ್ಲಿ 2 ದಿನದಲ್ಲಂತೂ ಮರಿಗಳು ದಪ್ಪ ಆಗಲ್ಲ ಅಲ್ವಾ, ಅದಕ್ಕೂ ಬೆಳೆಯೋದಕ್ಕೆ ಅದರದೇ ಆದ ಟೈಮ್ ಬೇಕಾಗತ್ತೆ. ಹಂಗನ್ಬಿಟ್ಟು ತೀರಾ ಕಡಿಮೆ ಅದಕ್ಕೆ ಸಾಕಾಗ್ದಿರೋ ಅಷ್ಟುನು ಮೇವ್ ಕೊಡಿ ಅಂತ ಅಲ್ಲ. ಈಗ ನೋಡಿ, ಈಗ ಕೈ ತಿಂಡಿ ನಾನು 1/4 kg ಅಂತ ಹೇಳ್ದೆ, ಈಗ 1/4 kg ಕೊಟ್ರೆ ಅದ್ ತಿನ್ಬಿಟ್ಟು ಇನ್ನ ನೋಡ್ತಾ ಇದೆ ಇನ್ನ ಹಾಕೋಣ ಅಂತ ಅನ್ಬಿಟ್ಟು ತಗೊಂಡು ಸುರಿಯೋದು ಆ ತರದೆಲ್ಲ ಮಾಡ್ಬಾರ್ದು. ಯಾಕಂದ್ರೆ ಇವಾಗ ಹಿಂಡಿ ನಿಮಗ್ ಗೊತ್ತಿರ್ಬೋದು, ಹಿಂಡಿ ಒಂದ್ ಸ್ವಲ್ಪ ನೀರ್ಗ್ ಹಾಕ್ ನೋಡಿ, ನಾವ್ ಒಂದ್ ಹಿಡಿ ಹಾಕಿದ್ರೆ ಅದು ಆಲ್ಮೋಸ್ಟ್ ಎಷ್ಟೊಂದು ಜಾಸ್ತಿ ಆಗತ್ತೆ, ಹಿಗ್ಗತ್ತೆ ಅಲ್ವಾ. ಅದ್ರ ಹೊಟ್ಟೆಗೆ ಹೋದ್ಮೇಲೆ ಮರಿಗಳಲ್ಲಿ ಅದು ಆಹಾರ ಸ್ವಲ್ಪ ಜಾಸ್ತಿ ಆಗತ್ತೆ, ಜೋಳ ಆಗ್ಲಿ ಹಿಂಡಿ ಆಗ್ಲಿ ಅದ್ ನೆನದ್ಮೇಲೆ ಜಾಸ್ತಿನೇ ಆಗತ್ತೆ. ಸೊ ಅದಕ್ಕೆ ಅಜೀರ್ಣ ಆಗೋ ತರ ಎಲ್ಲಾನು ಊಟ ಕೊಡಕ್ ಹೋಗ್ಬಾರ್ದು. ಅದಕ್ಕೆ ಅಜೀರ್ಣ ಆಗಿ ಒಂದ್ಸರಿ ಲೂಸ್ ಮೋಷನ್ ಆಗಕ್ ಶುರು ಆಗ್ಬಿಡ್ತು ಅಂತ ಅಂದ್ರೆ ಊಟ ಬಿಟ್ಬಿಟ್ಟು ನಿಂತ್ಕೊಂಡ್ಬಿಟ್ರೆ ಅದು ಸಹಜ ಸ್ಥಿತಿಗೆ ಬರೋದಕ್ಕೆ ಇನ್ನೊಂದ್ 2-3 ದಿನ ಬೇಕಾಗತ್ತೆ. ಈಗ ಕೆಲವೊಬ್ರು ಹೇಳ್ತೀರಾ ನೇಪಿಯರ್ ಹಾಕೊಂಡ್ಬಿಟ್ಟಿದೀವಿ ಅಂತ ಅನ್ಬಿಟ್ಟು. ನೇಪಿಯರ್ ವಿಷಯವಾಗಿ ಹೇಳೋದು ಅಂತ ಅಂದ್ರೆ ಒಂದ್ ಫುಲ್ ಮೀಲ್ಗೆ ಅಂದ್ರೆ ಒಂದ್ ಟೈಮ್ಗೆ ಫುಲ್ ನೇಪಿಯರೇ ಕೊಡ್ತಾ ಇದ್ದೀರಾ ಅಂತ ಅಂದ್ರೆ ಅದ್ರಲ್ಲಿ ಅಷ್ಟು ಪೋಷಕಾಂಶ ಇರೋದ್ರ ಬಗ್ಗೆ ನನಗೆ ಡೌಟ್ ಇದೆ. ಯಾಕಂದ್ರೆ ಅದ್ರಲ್ಲಿ ಬರೀ 4% ಅಷ್ಟೇನೆ ನ್ಯೂಟ್ರಿಯೆಂಟ್ಸ್ ಇರೋದು. ನೇಪಿಯರ್ ಹಾಕೊಂಡ್ಬಿಟ್ಟಿದೀವಿ ಈಗ ಅಂತ ಅಂದ್ರೆ ನೀವು ಹಸಿರು ಮೇವಿಗೆ ಎಲ್ಲ ಮೇವಿನ ಬೀಜ ಏನಾದ್ರು ಅಗಸೆ ಆಗ್ಲಿ ಚೊಚ್ಚೆ ಆಗ್ಲಿ ಏನಾದ್ರು ಹಾಕೊಂಡಿರ್ತೀರಲ್ಲ ಅದ್ರ ಜೊತೆಗೆ ನೇಪಿಯರ್ನ ಮಿಕ್ಸ್ ಮಾಡ್ಕೊಬಹುದು. ನೋಡಿ ಇದಿಷ್ಟು ಆಹಾರದ ಕ್ರಮ ಆಯ್ತು. ಈಗ ನಿರ್ವಹಣೆ, ನಾವು ಎಷ್ಟೇ ಆಹಾರ ಚೆನ್ನಾಗಿ ಕೊಟ್ರು ಕೂಡ ಅದ್ರ ನಿರ್ವಹಣೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನಿರ್ವಹಣೆನಲ್ಲಿ ಏನ್ ಬರತ್ತೆ ಅಂತ ಕೇಳೋದಾದ್ರೆ ನೋಡಿ, ಇವಾಗ 4 ಟೈಮ್ ನಾವು ಮೇವ್ ಕೊಡ್ತಾ ಇದೀವಿ. ಈಗ 4 ಟೈಮ್ ಮೇವ್ನ ಅದು ತಿಂದು ಅರ್ಗಿಸ್ಕೋಬೇಕು ಅಂತ ಅಂದ್ರೆ ಅದಕ್ಕೆ ಒಂದು ಗಟ್ ಹೆಲ್ತ್ ಚೆನ್ನಾಗಿರ್ಬೇಕು, ಓಕೆನಾ, ಅದು ಡೈಜೆಷನ್ ಚೆನ್ನಾಗಿರ್ಬೇಕು. ಸೊ ಹಂಗಾಗಿ ನಾವು ಲಿವರ್ ಟಾನಿಕ್ ಕೊಟ್ಕೊಂಡ್ ಬರ್ಲೇಬೇಕಾಗತ್ತೆ. ನಾನ್ ತುಂಬಾ ವಿಡಿಯೋದಲ್ಲಿ ಹೇಳಿದೀನಿ, ನಾವು ಲಿವರ್ ಟಾನಿಕ್ ಅಂತೂ ಅದು ಕಡ್ಡಾಯವಾಗಿ ಕೊಡ್ತೀವಿ. ಅದು ಯಾವ್ದು ಗ್ರೋತ್ ಪ್ರಮೋಟರ್ಸ್ ಅಂತೂ ಅಲ್ಲ, ಅದು ಲಿವರ್ನ ಹೆಲ್ತ್ಗೋಸ್ಕರ ಅಷ್ಟೇ ಕೊಡೋದು. ಮತ್ತೆ ಮಿನರಲ್ ಮಿಕ್ಸ್ಚರ್ ಸಿಕ್ಕಿದ್ರೆ ಮಿನರಲ್ ಮಿಕ್ಸ್ಚರ್ ಹಾಕೊಬಹುದು. ಅದೆಲ್ಲ ವೆಟರ್ನಿಟಿ ಶಾಪ್ ಅಲ್ಲಿ ಸಿಗತ್ತೆ. ಇಲ್ಲ ಅಂತ ಅಂದ್ರೆ ಗವರ್ಮೆಂಟ್ ವೆಟರ್ನಿಟಿ ಡಾಕ್ಟರ್ ಹತ್ರನು ಕೇಳಿ ತಗೊಬಹುದು. ಮಿನರಲ್ ಮಿಕ್ಸ್ಚರ್, ಬ್ರೂಟಾನ್ ಇದನ್ನೆಲ್ಲ ರೆಗ್ಯುಲರ್ ಆಗಿ ಕೊಟ್ಕೊಂಡ್ ಬರ್ಬೇಕಾಗತ್ತೆ. ಮತ್ತೆ ಇಷ್ಟೆಲ್ಲ ನಿರ್ವಹಣೆ ಮಾಡಿದ್ರು ಕೂಡ ಒಂದು ತುಂಬಾ ಮುಖ್ಯವಾಗಿರೋದು ಏನು ಅಂತ ಅಂದ್ರೆ ಡಿವಾರ್ಮಿಂಗ್ ಮಾಡೋದು, ಜಂತುನಾಶಕ ಕೊಡೋದು. ಮರಿ ತಗೊಬಂದಾಗ ಜಂತುನಾಶಕ ಮಾಡಿರ್ತೀವಿ, ಅದಾದ್ಮೇಲೆ ಜಂತುನಾಶಕ ಡಿವಾರ್ಮಿಂಗ್ ಆಗಿದೆ ಅಂತ ಅಂದ್ಬಿಟ್ಟು ಹಂಗೆ ಬಿಡ್ಬಾರ್ದು. 8ರಿಂದ 10 ವಾರಕ್ಕೆ ಒಂದ್ಸರಿ ಡಿವಾರ್ಮಿಂಗ್ ಮಾಡ್ಲೇಬೇಕಾಗತ್ತೆ. ನಾವ್ ಇಷ್ಟೆಲ್ಲ ಮುತುವರ್ಜಿ ವಹಿಸಿ ಅದು ಕೊಡ್ಬೇಕು ಇದ್ ಕೊಡ್ಬೇಕು ಅಂತ ಎಲ್ಲಾನು ನಾವು ಕೊಡ್ತೀವಿ. ನಾವು ಕೊಟ್ಟಿದ್ದಷ್ಟು ಮರಿಗಳಿಗೆ ಸೇರ್ಬೇಕಲ್ಲ, ಅದ್ ಸೇರ್ಬೇಕು ಅಂತ ಅಂದ್ರೆ ಈಗ ನಾವು ಡಿವಾರ್ಮಿಂಗ್ ಮಾಡ್ಕೊಳ್ಳೇಬೇಕಾಗತ್ತೆ. ಈ ಒಂದು ಪ್ಯಾರಾಸೈಟ್ಸ್, ಜಂತು ಹುಳಗಳು, ಪ್ಯಾರಾಸೈಟ್ಸ್ ಅಂತ ಏನಂತೀವಿ, ಅದನ್ನ ಉತ್ಪಾದನೆ ಅಂತ ನಾವು ತಡೆಯಕ್ ಆಗಲ್ಲ. ಅದು ಜನರಲ್ ಆಗಿ ಮರಿಗಳಲ್ಲೇ ಉತ್ಪತ್ತಿ ಆಗೇ ಆಗತ್ತೆ. ಬಟ್ ಅದನ್ನ ಕಂಟ್ರೋಲ್ ಅಂತೂ ಮಾಡ್ಬೋದು. ನಾವು ಮರಿಗಳಿಗೆ ಕೊಡೋ ಆಹಾರ ಅದು ಕಂಪ್ಲೀಟ್ ಆಗಿ ಮರಿಗಳಿಗೆ ಸಿಗ್ಬೇಕು ಅಂತ ಅಂದ್ರೆ ನಾವು ಈ ಡಿವಾರ್ಮಿಂಗ್ ಮಾಡ್ಕೊಳ್ಳೇಬೇಕು. ಇಲ್ಲಾಂದ್ರೆ ನಾವು ಕೊಡೋ ಅಷ್ಟು ಅರ್ಧ ಮಾತ್ರ ಮರಿಗಳಿಗೆ ಸಿಕ್ಕಿ ಇನ್ ಮಿಕ್ಕಿದೆಲ್ಲಾನು ಈ ಜಂತುಗಳಿಗೆ ಸಿಕ್ಕಿ ಅದೇ ಚೆನ್ನಾಗಿ ಬೆಳ್ಕೊಂಡು ಮರಿಗಳ ಬೆಳವಣಿಗೆ ಏನಾಗುತ್ತೆ, ತುಂಬಾ ಕುಂಠಿತ ಆಗತ್ತೆ. ಇಲ್ಲ ಅಂತ ಅಂದ್ರೆ ಅದು ಹೆಂಗೆ ಅಂದ್ರೆ ತೂತ್ ಮಡಕೆಗೆ ನೀರು ಉಯ್ತಾ ಇದ್ದಂಗೆ, ನಾವೆಷ್ಟು ಉಯ್ದ್ರು ಕೂಡ ಅದು ಎಲ್ಲಿ ನಿಲ್ಲತ್ತೆ. ಸೊ ಹಂಗಾಗಿ ನಾವು ಕಂಪ್ಲೀಟ್ ಆಗಿ ನಾವ್ ಏನೇ ಕೊಟ್ಟಿದ್ದು ಮರಿಗಳಿಗೆ ಸಿಗ್ಬೇಕು ಅಂದ್ರೆ ಡಿವಾರ್ಮಿಂಗ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಇದಿಷ್ಟು ನಾವೇನ್ ಮರಿಗಳಿಗೆ ಮೇವು ಕೊಟ್ಕೊಂಡ್ ಬರ್ತಾ ಇದೀವಿ ಗಂಡು ಮೇಕೆ ಓತಗಳಿಗೆ, ಅದನ್ನ ಈ ವಿಡಿಯೋದಲ್ಲಿ ಹೇಳಿದೀನಿ. ನಿಮ್ದೇನೇ ಪ್ರಶ್ನೆ ಇದ್ರು ಕೂಡ ಕಮೆಂಟ್ ಅಲ್ಲಿ ಹಾಕಿ ಅದಕ್ಕೆ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀವಿ. ಈ ವಿಡಿಯೋದಲ್ಲಿ ನಾನು ಕೊಟ್ಟಿರೋ ಮಾಹಿತಿ ನಿಮಗೇನಾದರೂ ಇಷ್ಟ ಆದರೆ ಅಥವಾ ಉಪಯೋಗಕ್ಕೆ ಬಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲಲ್ಲಿ ಕುರಿ ಮೇಕೆ ಸಾಕಾಣಿಕೆ ಮಾಡೋರಿಗೆ ವಿಡಿಯೋ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.